ಪಾಪ ಇಷ್ಟೆಲ್ಲ ಮಾಡಿ ಕಳಿಸ್ತಿದ್ರಲ್ಲ ಅಂತ ಇವಾಗ ಗೊತ್ತಾಗ್ತದ. ಮತ್ತು ಸಣ್ಣವರಿದ್ದಾಗಿಂದನು ದಿವ್ಸಿ ಗೌರಿ ಕೂಡ್ಸಿದಾಗ ಒಮ್ಮೆ ನಾ ದಾರ ಹಾಕೋತಿದ್ನಲ್ಲ, ಅವ್ರಿ ನಾ ಹೇಳ್ದಂಗ ಕೊಂತಿ ಅಂತಾರಲ್ಲ ಇದಕ್ಕೆ ಅಂತಾರ. ಇಲ್ಲಿ ಅಂದ್ರೆ ಸಣ್ಣದ ಸೈಜ್ ಮಾಡ್ಬೇಕು, ಅದು ಪಾರ್ವತಿ ಅಂತ ಹೇಳಿ, ಇದು ಶಿವ ಅಂತ ಹೇಳಿ. ನನಗೆ ಈಗ ರೋಶ್ನಿ ಆರ್ತಿಗೆ ರೆಡಿ ಮಾಡಕ್ ಅಂತ ಹೇಳಿ ಇದು ಕೊಬ್ಬರಿ ಹೆರ್ಕಲ ಮಾಡಕ್ ಕೊಟ್ಟಾಳ ಪೂಜೆಗೆ. ಆಮೇಲೆ ಇದು ಅರ್ಧ ಕೊಬ್ಬರಿ ಐತಿ. Let's start. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತಿನ ದಿನ ದಿವ್ಸಿ ಅಮಾಶಿ ಅದ. ಸೊ ನಮ್ದು ದಿವ್ಸಿ ಗೌರಿ ಪೂಜಾ ಇವಾಗ ಮಾಡ್ತೀನಂತ. ಅದನ್ನ ನಂದು ಎಷ್ಟು ಇದು ನನ್ಗೆ ಪಾಸಿಬಲ್ ಆಗ್ತದೆ ಅಷ್ಟು ಪೂಜಾ ಮಾಡಿ ತೋರಿಸ್ತೀನಂತ. ಆ್ಯಂಡ್ ನೋಡೋಣ ಬರ್ರಿ. ಯಾಕಂದ್ರೆ ಇವತ್ತಿನ ದಿನ ಭೀಮನ ಅಮಾಸಿನೂ ಅಂತಾರ. ಆಮೇಲೆ ಗಂಡನ ಪೂಜಾ ಮಾಡ್ತಾರೆ, ಗಂಡಗೆ ಒಳ್ಳೇದಾಗಲಿ ಮತ್ತು ಆರೋಗ್ಯವಾಗಿರಲಿ ಅಂಥೇಳಿ, ಆಯುಷ್ಯ ಎಲ್ಲ ಆರೋಗ್ಯ ಎಲ್ಲ ಚಲೋ ಇರಲಿ ಅಂತ ಅನ್ನೋ ಸಂಬಂಧ ಇವತ್ತಿನ ದಿನ ಭಾಳ ಪೂಜಾ ಮಾಡ್ತಾರೆ. ಮತ್ತು ಇವತ್ತಿನ ದಿನ ಭಾಳಷ್ಟು ದೀಪಗಳು ಮತ್ತು ದೀಪಸ್ತಂಭಗಳು ಹಚ್ಚಿ ಭಾಳ ಚಂದ ಷೋಡಶೋಪಚಾರದಿಂದ ಗೌರಿಗೆ ಆಹ್ವಾನ ಮಾಡಿಕೊಂಡು ಪೂಜಾ ಎಲ್ಲ ಮಾಡ್ತಾರೆ. ಸೊ ನನ್ನ ಕೈಲೇ ಆಗಿದ್ದು ನಾನು ಪೂಜಾ ಮಾಡ್ತೀನಂತ. ನೋಡೋಣ ಇವತ್ತಿನ ದಿನ ಹೆಂಗಿರ್ತದಂತ. ರಾಹುಲು ಭಾಳಷ್ಟು ಹೆಲ್ಪ್ ಮಾಡ್ಬೇಕಂತ ಡಿಸೈಡ್ ಮಾಡ್ಯಾನ. ಸೊ ನಾವಿಬ್ರು 4ಕ್ಕೆ ಎದ್ದೀವಂತ. ನೋಡೋಣ ಬರ್ರಿ ಹೆಂಗಿರ್ತದೆ ಇವತ್ತಿನ ದಿನ ಅಂತ. ಗೈಸ್ ಇಲ್ಲಿ ನೋಡ್ರಿ, ರೋಶ್ನಿ ಪೂಜೆಗೆಲ್ಲ ರೆಡಿ ಆಗಿ ಬಂದಾಳು. ಸೊ ಇಲ್ಲಿ ದಾರದ ಉಂಡಿ ತಗೊಂಡ ಏನೋ ಮಾಡಾಕತ್ತಾಳ. ಏನ್ ಮಾಡತ್ತೀನಿ ಈಗ? ಇದು 9 ಎಳಿ ದಾರ ಮಾಡ್ಬೇಕು. ಗೌರಿಗೊಂದು ಏರಿಸ್ಬೇಕು ಮತ್ತು ನಾವೊಂದು ಹಾಕೊಳ್ಳೋದಿರ್ತದ. ಮದ್ವಿ ಆಗ್ಲಾರ್ದ ಹುಡುಗ್ಯಾರ ಏನಿರ್ತಾರಲ್ಲ ಅವರು ದಿವ್ಸಿ ಗೌರಿ ಪೂಜೆ ಮಾಡ್ಬೇಕು. ಚಲೋದು ಗಂಡ ಸಿಗ್ಲಿ ಅಂತ ಮಾಡೋರು ಮಾಡ್ತಾರ. ಮದ್ವೆ ಆದ್ರವ್ರು 9 ಎಳಿ ದಾರ ಹಾಕೋಬೇಕು. ಮದ್ವೆ ಆಗ್ಲಾರ್ದವ್ರು 5 ಎಳಿ ದಾರ ಮಾಡಿ ಹಾಕೋಬೇಕು. ಸೊ ನಮ್ಮ ಮಮ್ಮಿನೂ ನಮಗ 5 ಎಳಿ ದಾರ ಮಾಡಿ ಹಾಕಿಸ್ತಿದ್ರು ಸಣ್ಣವರಿದ್ದಾಗ. ಈಗ ಮದುವೆ ಆದ ನಂತರ 9 ಎಳಿ ದಾರ ಎರಡು ಇದು ಮಾಡಬೇಕು. ಇಲ್ಲಿ ಅರ್ಶಿನ ತಗೊಂಡಿನಿ. ಅರ್ಶಿನದ ಒಳಗೆ ಸ್ವಲ್ಪ ಹಾಲು ಹಾಕೋತಾರ, ನೀರು ಹಾಕೋತಾರ. ಇಲ್ಲಿ ಕರಿಕಿ ಕಟ್ಟಬೇಕು. ಕರಿಕಿ ಮತ್ತು ಹೂವು ಇದ್ರೊಳಗೆ ಕಟ್ಟಿ 9 ಗಂಟು ಹಾಕ್ಬೇಕು. ಇಬ್ರು ಗೌರಿಗೆ ಏರ್ಸೋದಕ್ಕೂ ಮತ್ತು ನಮ್ಗೆ ಏರ್ಸೋದಕ್ಕೂ. ಇಲ್ಲಿ ಮಣ್ಣು ತಗೊಂಡಿಲ್ಲ, ಇದ್ರಲ್ಲಿ ಏನ್ ಮಾಡ್ತೀವಿ? ಅದು ಕೊಂತಿ ಅಂತ ಮಾಡ್ಬೇಕು. ಎರಡು ಹಿಂಗ ಶಿವ ಪಾರ್ವತಿ, ಒಂದ್ ಸಣ್ಣದಿರ್ಬೇಕು ಒಂದ್ ದೊಡ್ಡದಿರ್ಬೇಕು. ಅದು ಏನ ಶಿವ ಪಾರ್ವತಿ ಅವ್ರದ್ದು ಮೂರ್ತಿ ಅಂತ ಅನ್ಕೊಂಡು ಮಾಡ್ಬೇಕು. ಅದ್ರ ಹಿಂದೆ ಒಂದ್ ಸ್ಟೋರಿ ಅದ. ಒಬ್ರು ಪತಿವ್ರತೆ ಹೆಂಗ ಅವ್ರದ್ದು ಗಂಡ ತೀರ್ ಹೋದ್ಮೇಲೆ ಅವ್ರನ್ನ ಹೆಂಗ್ ಬದುಕಿಸ್ಕೋತಾರ, ಈ ಟೈಪೇ ಮಾಡಿ ಅವರು ದೇವರಿಗೆ ನೆನ್ಸ್ಕೊಂಡ್ಮೇಲೆ ಶಿವ ಪಾರ್ವತಿ ಬಂದ್ ಪ್ರತ್ಯಕ್ಷ ಆಗಿ ಅವ್ರು ಆಕಿದ್ದು ಪಾಪ ಯಾರು ಗಂಡ ಇರ್ತಾರ ಅವರಿಗೆ ಬದುಕಿಸ್ಕೊಟ್ಟಿರ್ತಾರ. ಸೊ ಅದು ಸ್ಟೋರಿ ಅದ ಭಾಳ ಚಂದ. ಸೊ ಅದನ್ನೇ ಈ ಪೂಜಾ ಮಾಡ್ಕೋತಾನೆ ಆ ಸ್ಟೋರಿ ಕೇಳ್ಬೇಕು ಎಲ್ಲಾರು ಇವತ್ತಿನ ದಿನ. ಸೊ ಇಲ್ಲಿ ದಾರ ರೆಡಿ ಆಗಿದೆ. ಇದು ಗೌರಿ ದಾರ, ಇದು ನಂದು, ನಾ ಹಾಕೊಳ್ಳೋದು. ಸೊ ಕರ್ಕಿ 9 ಗಂಟು ಹಾಕ್ಬೇಕಂತ ನಿಮ್ಗೆ ಹೇಳಿದ್ದೆ. 2 ಗಂಟು ಹಾಕ್ಯದ. 3ನೇ ಗಂಟು ಕರ್ಕಿ ಹೂವು ಹಂಗೆ ಕಟ್ಕೋತ ಹೋಗ್ಬೇಕು. ನೋಡ್ರಿ, ಇದು 3. ಈ ಥರ ಕಟ್ಕೋತಿಕ್ ಹಿಂಗೆ ಬರ್ಬೇಕು. ಆಕ್ಚುಲಿ ಹಾಕೋರು ಮಲ್ಗಿ ಹೂವು ಹಾಕ್ತಾರ, ನನಗೆ ಸಿಗ್ಲಿಲ್ಲ ಅಂತ ಹೇಳಿ ಇದನ್ನ ಹಾಕ್ಲಿಕತ್ತೀನಿ. ಕೊಡಲ್ಲ ಅಂತ ಎಷ್ಟು? 9 ಹಾಕ್ಬೇಕು. 9. ಇವಾಗ ದಾರ ರೆಡಿ ಆಯ್ತು. ನೋಡ್ರಿ ನೀವು ಇಲ್ಲಿ ದಾರ, ಇದು ಗೌರಿ ದಾರ, ಇದು ನನ್ನ ದಾರ. ಇದ್ರೊಳಗೆ ಹೂವು ಹಾಕ್ಬೋದು ಮತ್ತು ಕರ್ಕಿ ತೊಗೊಂಡು ಹಾಕ್ತಾರೆ. 9 ಏನು ಗಂಟು ಕಟ್ತಿರ್ತೀವಿ ಅದ್ರೊಳಗೆ. ಮತ್ತು ಗೆಜ್ಜಿ ವಸ್ತ್ರನೂ ಹಾಕ್ತಾರೆ. ಸೊ ನನ್ನ ದಾರ ಗೌರಿ ದಾರ ರೆಡಿ ಆಯ್ತು. ಇವಾಗ ಇಲ್ಲಿ ಆರತಿಗೆ 9 ಆರತಿ ಮಾಡ್ಕೋಬೇಕು. ಎಲ್ಲ 9 ಮಾಡ್ಬೇಕು ಇವತ್ತು. ಇದು ಅರಿಶಿಣ ಬೇರೆ ಏನು ಉಡಿ ತುಂಬ್ತೀವಿ ಮತ್ತು ಅಕ್ಕಿ ಎಲಿ ಏನು ಉಡಿ ತುಂಬ್ತೀವಲ್ಲ ಗೌರಿಗೆ, ಅದನ್ನು ಎಲ್ಲ 9 ಇರ್ತದ. ಸೊ ಇವತ್ತಿನ ದಿನ ಬೆಲ್ಲದ ಆರತಿ ಮಾಡ್ತಾರೆ. ಸೊ ಅದನ್ನು 9 ಇರ್ಬೇಕು. ಅದನ್ನ ರೆಡಿ ಮಾಡ್ಕೋತೀನಂತ ಇಲ್ಲಿ ಇಡ್ತೀನಂತ 9 ಮಾಡಿ. ಆಮೇಲೆ ಕೊಂತಿ ಮಾಡ್ಬೇಕು 2 ಅಂತ ಹೇಳಿದ್ನಲ್ಲ ಮಣ್ಣಿಂದ ಶಿವ ಪಾರ್ವತಿ ಗತೆ, ಅದನ್ನು ಇಲ್ಲಿ ಮಾಡಿ ನಿಮಗೆ ಎಲ್ಲ ಆದ್ಮೇಲೆ ತೋರಿಸ್ತೀನಂತ.
ಸೊ ನೋಡ್ತಿರ್ಬೋದು ನಾ ಮಾಡ್ಲಿಕ್ಕತ್ತೀನಿಲ್ಲ, ಹಿಂಗೆ ಇಲ್ಲಿ ಸಪಾಟ್ ಮಾಡಿದ್ರೆ ಇಲ್ಲಿ ಮೇಲೆ ತುಪ್ಪದ ಆರತಿ ಹಚ್ಬೇಕು, ತುಪ್ಪದ ಬತ್ತಿ. ಸೊ ಅದಕ್ಕೆ ಹಿಂಗೆ ಸಪಾಟ್ ಮಾಡಿದ್ರೆ ತುಪ್ಪದ ಬತ್ತಿ ಕೂಡ್ತದ ಅನ್ನೋ ಸಂಬಂಧ ಹಿಂಗೆ ಮಾಡಿ ಇಂಥವು 9 ಮಾಡ್ಬೇಕು. ಇಂಥ 9 ಮಾಡಿ ಇಲ್ಲಿನೂ ಸಣ್ಣ ಸಣ್ಣ ಬೆಲ್ಲದನ್ನೇ ಕೊಂತಿ ಅಂತ ಇಲ್ಲಿ ಏನು ಹೇಳಿದ್ನಲ್ಲ ಅಂಥದ್ದು ಇಲ್ಲೂ 2 ಮಾಡ್ಬೇಕು. ಸೊ ಟೋಟಲ್ 9 ಆರತಿ ಮತ್ತು ಇಲ್ಲೊಂದು 2 ಕೂಡ್ಸಿ 11 ಆಗ್ತಾವೆ. ಈ ಥರ ನಾವು 9 ಮಾಡಿರ್ತೀನಿ. ಸೊ ಸಣ್ಣವ್ರಿದ್ದಾಗೆಲ್ಲ ನಮಗೆ ಮಮ್ಮಿನೇ ಪಾಪ ದಾರ ಎಲ್ಲ ಮಾಡಿ ಕಳಿಸ್ತಿದ್ಲ. ಈಗ ಫಸ್ಟ್ 2 ವರ್ಷ ಕಳಿಸಿದ್ಲು. ಇದು ನಂದು ಆ್ಯಕ್ಚುಲಿ 4ನೇ ವರ್ಷದ. ಫಸ್ಟ್ 2 ವರ್ಷ ಕಳಿಸಿದ್ಲು. ಆಮೇಲೆ ಸ್ವಲ್ಪ ನನಗೂ ಗೊತ್ತಾಯ್ತು, ಓಕೆ ಏನು ಮಾಡಬೇಕು, ಏನೇನು ಇರ್ತದೆ ಪದ್ಧತಿ ಅಂತೆಲ್ಲ. ಅದ್ರ ನೆಕ್ಸ್ಟ್ ಎಲ್ಲ ನಾನೇ ಮಾಡ್ಲಿಕ್ಕತ್ತೆ. ಯಾಕಂದ್ರೆ ಇದಾದ್ಮೇಲೆ ಮತ್ತು ನಾಗರ ಚೌತಿನೂ ಬರ್ತಿರ್ತದೆ. ಸೊ ನಾಗರ ಚೌತಿಗೂ ನಮಗೆ ಬಹಳಷ್ಟು ಪದ್ಧತಿ ಇರ್ತದೆ, ಅದನ್ನು ಮಾಡಬೇಕು. ಅದಕ್ಕೂ 2 ಡಬ್ಬಿ ಬಂದಾವ, ಅದನ್ನು ನಿಮಗೆ ತೋರಿಸ್ತೀವಿ ಅಂತ ವ್ಲಾಗ್ ಒಳಗೆ ಏನೇನು ಕೊಟ್ಟು ಕಳ್ಸ್ಯಾರ ನಾಗರ ಚೌತಿದ ನಾಗಪ್ಪಗೆ ಅಂತ ಹೇಳಿ. ಯಾಕಂದ್ರೆ ನಮ್ಮ ಮನೆ ದೇವ್ರು ನಾಗಪ್ಪ ಆಗ್ತಾರಲ್ಲ, ಸೊ ನಾವು ಭಾಳ ನಡ್ಕೋತೀವಿ. ಅದು ಏನು ಹೇಳಕತ್ತಿದೆ ಅಂತಂದ್ರೆ ಈ ಅವಾಗ ಎಷ್ಟು ಅಂತಂದ್ರೆ ಅದೇನೋ ಇದು ಓದ್ತಿರ್ತಿರ್ಲಿಲ್ಲ, ಓ ಹಿಂಗೆಲ್ಲ ಮಾಡ್ಬೇಕಂತ ಹೇಳಿ. ಈಗ ನಾವು ಮಾಡ್ತೀವಲ್ಲ, ಪಾಪ ಇಷ್ಟೆಲ್ಲ ಮಾಡಿ ಕಳಿಸ್ತಿದ್ರಲ್ಲ ಅಂತ ಇವಾಗ ಗೊತ್ತಾಗ್ತದೆ. ಮತ್ತು ಸಣ್ಣವರಿದ್ದಾಗಿಂದೂ ದಿವ್ಸಿ ಗೌರಿ ಕೂಡ್ಸಿದಾಗ ಒಮ್ಮೆ ನಾನು ದಾರ ಹಾಕೋತಿದ್ನಲ್ಲ, ಅವಾಗೇನು ರಿಯಲೈಸೇಷನ್ ಇರ್ತಿರ್ಲಿಲ್ಲ. ಹೆಂಗೆ ದೊಡ್ಡವ್ರು ಹಾಕೋತ ಬರ್ತೀವಿ ಅವಾಗೆಲ್ಲ, ಓ ಪಾಪ ಎಷ್ಟು ಚಂದ ಇದು ಮಾಡ್ಕೋತ ಬರ್ತಿದ್ರಲ್ಲ ಅಂತ ಅನ್ನಿಸ್ತದೆ. ನಮ್ಮ ಮಮ್ಮಿ ಮದುವೆ ಆದ ಹೊಸರಾಗೂ ನಮ್ಮ ಅಮ್ಮ ನಮ್ಮ ಅಜ್ಜಿನೇ ದಾರ ಮಾಡಿ ಕಳ್ಸೋದು ಎಲ್ಲ ಮಾಡ್ತಿದ್ರು. ಆಮೇಲೆ ಮಕ್ಕಳಾದ್ಮೇಲೂ ಕೂಡ 2 ಮಕ್ಳು ಇರ್ತಾರ, ಪಾಪಕ್ಕೆ ಈಗ ಆಗಂಗಿಲ್ಲ ಅಂತ ಹೇಳಿ ಪೋಸ್ಟ್ ಥ್ರೂ ಅವಾಗ ದಾರ ಕೊಟ್ಟು ಕಳಿಸ್ತಿದ್ರ. ಅದೇ ನೆನ್ಸ್ಕೊಳಿಕತ್ತಿದ್ದೆ, ನಾ ರಾಹುಲ್ಗೆ ಹೇಳಲಿಕ್ಕತ್ತಿದ್ದೆ, ಪಾಪ ನಮ್ಮ ಅಜ್ಜಿ ಕೊಟ್ಟು ಕಳಿಸ್ತಿದ್ಲ ನೋಡು ಅಂತೆಲ್ಲ. ನಮ್ಮ ಮಮ್ಮಿಗಲ್ದೆ ಮತ್ತು ನನಗೂ ದಾರ ಕೊಟ್ಟು ಕಳಿಸ್ತಿದ್ರು, ಯಾಕಂದ್ರೆ ಸಣ್ಣ ಹುಡುಗರು ಮಾಡ್ಬೇಕಲ್ಲ ಇದು. ಸೊ ನಂದು ಈಗ ಆಫೀಸ್ ಈಗ ನೋಡ್ರಿ ಕರೆಕ್ಟ್ 5:30 ಪೌಣೆ 6 ಆಗ್ಯದ. ಆದ್ರೆ 8ಕ್ಕೆ ಬರ್ತದ ನಂದು ಕ್ಯಾಬ್. ಅಂದ್ರೂ ನಾ ಇದು ಮಾಡ್ಲಿಕ್ಕತ್ತೀನಿ, ಮಾಡಬೇಕಂತ ಇರಂಗಿಲ್ಲ. ಅದೇನೋ ನಿಮ್ಮ ತಲೆಗೆ ಬರ್ಬೇಕು, ಓಕೆ ಮಾಡಬೇಕು, ನಾವೆಲ್ಲ ಪದ್ಧತಿ ಉಳ್ಸ್ಕೊಂಡು ಹೋಗ್ಬೇಕಂತ ಹೇಳಿ. ಎಷ್ಟೋ ಜನ ಮಾಡ್ಲಿಕ್ಕೆ ಪ್ರಿಫರ್ ಮಾಡಂಗಿಲ್ಲ, ಬಟ್ ನನಗೇನೋ ಒಂಥರ ಖುಷಿ ದೇವ್ರದ್ದು ಪೂಜಾ ಮಾಡೋದ್ರೊಳಗಡೆ. ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ. ನಾನೆಲ್ಲ ಮಾಡ್ರನ್ ಡ್ರೆಸ್ ಹಾಕೋತೀನಿ, ಇಲ್ಲ ಅನ್ಲಿಕ್ಕತ್ತಿಲ್ಲ, ಬಟ್ ಯಾವ ಟೈಮಿಗೆ ಏನು ಮಾಡ್ಬೇಕು ಅದು ನಂಗೆ ಮಾಡಲಿಲ್ಲ ಅಂದರೆ ಏನೋ ಮನ್ಸು ಒಪ್ಪಂಗಿಲ್ಲ ನನಗೆ. ದೇವ್ರು ಈಗ ನೋಡ್ರಿ, ನಾವೇ ಟ್ರೆಡಿಷನ್ ಉಳಿಸ್ಕೊಂಡು ಹೋಗ್ಲಿಲ್ಲ ಅಥವಾ ನಮ್ಮ ರಿಚುವಲ್ಸ್ ಉಳಿಸ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ಮುಂದೆ ಬರೋ ಜನ್ರೇಷನ್ ಏನೋ ಅವ್ರೇನೋ ಗೊತ್ತಿರಂಗಿಲ್ಲ ಅವ್ರಿಗೇನೋ ಲಿಟ್ರಲಿ. ಈಗ ನಮ್ಮ ಅಜ್ಜಿಗೆ ಎಷ್ಟು ಗೊತ್ತಿತ್ತು, ನಮ್ಮ ಮಮ್ಮಿಗೆ ಅದ್ರದ್ದು ಒಂದು 60-70% ಗೊತ್ತಿರ್ತದೆ. ನಮ್ಮ ಮಮ್ಮಿಗೆ ಏನು ಗೊತ್ತು ಅದ್ರದ್ದು ನನಗೊಂದು 40% ಹಂಗೆಲ್ಲ ಗೊತ್ತಿರ್ತದೆ. ಸೊ ಮಾಡ್ಕೊಂಡು ಹೋಗೋದು ನಮ್ಮ ಮನ್ಯಾಗ ಅದೇ ಗ್ರೇಟ್ ಅಂತಾರೆ. ನಾನು ವರ್ಕಿಗೆ ಹೋಗಿನೂ ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತೀನಿಲ್ಲ ದೇವ್ರದ್ದು ಅಂತ ಅಂತಾರೆ. ಅದು ಫೋರ್ಸೇಬಲಿ ಮಾಡ್ಕೊಂಡು ಹೋಗಂಗಿಲ್ಲ, ನನಗೆ ಇಷ್ಟ ಅಂತ ಹೇಳಿ ನಾ ಮಾಡ್ಕೊಂಡು ಹೋಗ್ತೀನಿ. ಸೊ ಎಸ್ ನೋಡ್ರಿ 4ಕ್ಕೆ ಎದ್ದೆ. ಪಾಪ ನಂದು ಇನ್ನೊಂದು ಏನು ಅಪ್ರಿಷಿಯೇಟ್ ಮಾಡ್ಬೇಕಂತಂದ್ರೆ, ನನ್ನ ಸರಿ ಸಮಾನ ರಾಹುಲ್ ನಂಗೆ ಹೆಲ್ಪ್ ಮಾಡ್ತಾನೆ. ಯಾಕಂದ್ರೆ ನಂದು 5 ದಿನ ಆಫೀಸ್ ಇರ್ತದೆ. ಪಾಪ ಅವನು ನನ್ನ ಜೊತೆ ಎದ್ದು ಫಸ್ಟ್ ಅವನೇ ಸ್ನಾನ ಮಾಡಿ ನನಗೆಲ್ಲ ರೆಡಿ ಮಾಡಿ ಕೊಟ್ಟಾನ. ಈಗ ನೋಡಿ ಮಣ್ಣು ತೆಗೆದು ಕೊಟ್ಟ, ಇವೆಲ್ಲ ಬೆಲ್ಲ ಮತ್ತು ಕೊಬ್ಬರಿ ಹೆರೆದು ಕೊಟ್ಟ. ಹಿಂಗೆ ಪಾರ್ಟ್ನರ್ ಸಪೋರ್ಟ್ ಇರಲಿಲ್ಲ ಅಂತಂದ್ರೆ ಭಾಳ ಕಷ್ಟ ಆಗ್ತದೆ, ಎಸ್ಪೆಷಲಿ ಆಫೀಸ್ಗೆ ಹೋಗೋರಿಗೆ. ಸೊ ಅದೊಂದು ಅಪ್ರಿಷಿಯೇಷನ್ ಮಾಡಬೇಕು. ಯಾಕಂದ್ರೆ ಅವ್ರಿಗೂ ಗೊತ್ತಿರ್ತದಲ್ಲ, ಓ ಭೀಮನ ಅಮಾವಾಸ್ಯೆ ಅಂದ್ರೆ ಗಂಡಂದು ಸಂಬಂಧ ಮಾಡ್ತಿರ್ತಾರಂತ. ಸೊ ಎಲ್ಲೋ ಅವ್ನಿಗೆ ತಲೆಯಾಗಿರ್ತದೆ, ಹೌದು ನಾನು ನನ್ನ ಪಾರ್ಟ್ ಮಾಡ್ಬೇಕಂತ ಹೇಳಿ. ಅದೊಂದು ಭಾಳ ಲೈಕ್ ಆಗ್ತದೆ ನನಗೆ ರಾಹುಲ್ ಬಗ್ಗೆ. ಟಚ್ ವುಡ್, ನೋ ನಜರ್ ಪ್ಲೀಸ್. ಸೊ ಈಗ 7 ರೆಡಿ ಅದು, ಇನ್ನೊಂದು 2 ಮಾಡಿ ಅದಾದಮೇಲೆ ಕೊಂತಿ ಮಾಡಿಬಿಡ್ತೀನಂತ. ಅದಾದಮೇಲೆ ಪಟ ಪೂಜಾ ಮಾಡ್ಕೊಳ್ಳೋಣಂತ. ದಿವ್ಸಿ ಗೌರಿದು ಆ್ಯಕ್ಚುಲಿ ಸ್ಟೋರಿನೂ ಕೇಳ್ಕೋತೆ ಮಾಡ್ಬೇಕಂತ ಹೇಳ್ತಾರೆ. ಅದನ್ನು ಕೇಳ್ಕೋತ ಮಂತ್ರ ಹೇಳಿ ಷೋಡಶೋಪಚಾರಗಳಿಂದ ಗೌರಿಗೆ ಪೂಜಾ ಮಾಡ್ಬೇಕು. ಎಷ್ಟು ಜಲ್ದಿ ಇದು ಆಲ್ರೆಡಿ ನನ್ನ 4ನೇ ವರ್ಷದ ಅಂದ್ರೆ ನಂಗಂತೂ ನಂಬಲಿಕ್ಕೆ ಆಗಿಲ್ಲ. ಎಷ್ಟು ಜಲ್ದಿ 3 ಆಲ್ರೆಡಿ ತಿವ್ಸಿ ಗೌರಿ ಮುಗಿಸಿ ಮಂಗಳ ಗೌರಿ ಮುಗಿಸಿ ಈಗ 4ನೇದು ಅಂತಲ್ಲ ಅಂತ ಫುಲ್ ನಂಗೆ ಕೆಲವೊಂದು ಸರ್ತಿ ಅನಿಸ್ತಿರ್ತದೆ ಎಷ್ಟು ಜಲ್ದಿ ಹೋಗ್ತದಪ್ಪ ಟೈಮ್ ಅಂತ. ನಾನು ಅದಕ್ಕೆ ಹಾಕ್ತಿರ್ತೀನಿ, ಪಾಪ ನಮ್ದು ಈಗೀಗ ನಮ್ದು ಜನ್ರೇಷನ್ದವ್ರು ಯಾರು ಮದ್ವೆ ಆಗಿರ್ತಾರಲ್ಲ ಅವ್ರಿಗೆ ಪಾಪ ಕೆಲವೊಂದು ಸರ್ತಿ ಗೊತ್ತಿರಂಗಿಲ್ಲ ಫುಲ್ ಇನ್ಫಾರ್ಮೇಶನ್. ಅದಕ್ಕೆ ನಾನು ನಮ್ದು ಇನ್ಸ್ಟಾಗ್ರಾಮ್ನಾಗೂ ಆದಷ್ಟು ಟ್ರೈ ಮಾಡಿರ್ತೀನಿ ಎಲ್ಲ ಏನಿರ್ತದೆ ಅಂತ ಹೇಳಲಿಕ್ಕೆ. ಪೋಸ್ಟ್ ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ. ಸೊ ನಮ್ದು ಇನ್ಸ್ಟಾಗ್ರಾಮ್ ನೀವು ಫಾಲೋ ಮಾಡ್ತಿದ್ರಿ ಅಂದ್ರೆ ಹೋಗಿ ನೋಡ್ರಿ, ಅದ್ರೊಳಗೆ ಹೆಂಗೆ ಫಾಲೋ ಮಾಡ್ಬೇಕಂತ. ಆದಷ್ಟು ಎಲ್ಲ ಹಬ್ಬಗಳಿಗೂ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಂತ. ಸೊ ದ್ಯಾಟ್ ನಿಮಗೂ ಗೊತ್ತಾಗ್ತದೆ ಯಾವಾಗ ಹೆಂಗೆ ಏನು ಮಾಡ್ಬೇಕಂತ ಹೇಳಿ.
ಈಗ 9 ಆರತಿ ಅದು ಇದ್ರ ಮೇಲೆ ತುಪ್ಪದ ಬತ್ತಿ ಇಟ್ಟು ಆರತಿ ಮಾಡಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಕೊಂತಿ ಅಂತ ಹೇಳಿದ್ನಲ್ಲ ಅದನ್ನ ಮಾಡ್ಕೋತೀನಿ ಅಂತ. ನೋಡ್ರಿ ನಾ ಹೇಳ್ದಂಗ ಕೊಂತಿ ಅಂತಾರಲ್ಲ ಇದಕ್ಕೆ ಅಂತಾರ. ಇಲ್ಲಿ ಅಂದ್ರೆ ಸಣ್ಣದ ಸೈಜ್ ಮಾಡಬೇಕು, ಅದು ಪಾರ್ವತಿ ಅಂತ ಹೇಳಿ, ಇದು ಶಿವ ಅಂತ ಹೇಳಿ. ಇಲ್ಲಿ ನಮ್ಮಮ್ಮ ನೋಡ್ರಿ ತುಪ್ಪದ ಬತ್ತಿ ಮಾಡಿ ಕಳ್ಸ್ಯಾರ. ಪಾಪ ನಾನು ವರ್ಕಿಂಗ್ ಇರ್ತೀನಲ್ಲ, ಟೈಮ್ ಎಲ್ಲ ಸಿಗಂಗಿಲ್ಲ ಅಂತ ಹೇಳಿ ತುಪ್ಪದ ಬತ್ತಿ ಮಾಡಿ ಕಳ್ಸ್ಯಾರ. ಸೊ ಹಿಂಗ ತಾಯಿ ಪಾಪ ಎಷ್ಟ ನಮ್ಮಮ್ಮ ಭಾಳ ಸಪೋರ್ಟ್ ಮಾಡ್ತಾರ ನನಗೆ. ಎಲ್ಲ ಮಾಡ್ಕೊಂಡು ಹೋಗ್ತಾಳಕ್ಕಿ, ನಾವು ಇಷ್ಟರೇ ಕಳ್ಸೋಣ ಅಂತ ಹೇಳಿ. ಎವ್ರಿ ಟೈಮ್ ಕರೆಕ್ಟ್ ಈ ಮಂತ್ಗೆ ನನಗೆ ಇವು 2 ದೊಡ್ಡ ಡಬ್ಬಿ ಬರ್ತಾವ, ಉಂಡಿಗಳು ಬರ್ತಾವ. ಆಮೇಲೆ ನಾಗರ ಪಂಚಮಿ ಮತ್ತು ಚೌತಿಗೆ ತಂಬಿಟ್ಟು ಮತ್ತು ಎಳ್ಚಿಗಳಿ ಬೇಕಾಗ್ತದಲ್ಲ ಉಂಡಿಗಳು, ಅದನ್ನೂ ಮಾಡಿ ಕಳ್ಸಿರ್ತಾರ. ಯಾಕಂದ್ರೆ ನಂಗೆ ಟೈಮ್ ಸಿಗಂಗಿಲ್ಲ ಅಂತ ಹೇಳಿ. ಅದಕ್ಕೆ ಈಗ ಬರೋ ನಾಗರ ಚೌತಿಗೆ ನಾವು ಫಸ್ಟ್ ಇದು ಏನಂತಾರ ಬೆಲ್ಲದ ನೀರು ಹಾಕ್ತೀವಿ. ನಾಗರ ಪಂಚಮಿ ದಿನ ಹಾಲು ಎರಿತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಬೆಂಗಳೂರೊಳಗೆ ನಮ್ಮ ಕಡೆ ಹೆಂಗೆ ಸಿಗ್ತಾವ ಹಂಗೆ ನಾಗಪ್ಪ ಸಿಗಂಗೇ ಇಲ್ಲ ಮಣ್ಣಿಂದ. ನಾ ಲಾಸ್ಟ್ ಟೈಮ್ ನಾನೇ ಮಾಡಿದ್ದೆ. ರಾಹುಲ್ ಪಾಪ ಮಣ್ಣು ತೆಗೆದು ಕೊಟ್ಟಿದ್ದ, ತುಳಸಿ ಮಣ್ಣು ಅದನ್ನೇ ತೆಗೆದು ಇದೆ ಆ ಟೈಪ್ ಹಿಂಗೆ ತೆಗೆದಿವಲ್ಲ ಆ ಟೈಪ್ ತೆಗೆದು ನಾಗಪ್ಪನ ಮಾಡಿದ್ದೆ. ಇಲ್ಲಿ ಬೆಂಗಳೂರು ಸೈಡ್ ಅಷ್ಟೇನೂ ಸಿಗಂಗೇ ಇಲ್ಲ. ನಾವು ಹೆಂಗೆ ಮಾಡ್ಕೋತ ಬಂದಿರ್ತೀವಿ ಆ ಟೈಪ್ ಎಲ್ಲ. ಲೈಕ್ ಈ ಮಣ್ಣೆತ್ತಿನ ಅಮಾಸಿಗೆ ಮಣ್ಣೆತ್ತಿರ್ಬೋದು ಅಂಥವೇನೂ ಇಲ್ಲಿ ಸಿಗಂಗಿಲ್ಲ. ರಗಡ್ ಹುಡುಕಾಡಿದ್ವಿ ನಾವು. ಬಟ್ ಎಲ್ಲಿ ಒಂದೇ ಏರಿಯಾನಾಗ ಸಿಗ್ತಾವ್ರಿ ಅಂತಂದ್ರು ಅದು ನಮಗೆ ದೂರ ಇತ್ತು. ಜಾಸ್ತಿ ಎಲ್ಲಿ ನಾರ್ತ್ ಕರ್ನಾಟಕದವ್ರು ಇರ್ತಾರಲ್ಲ ಅಲ್ಲಿ ಇಟ್ಟಿರ್ತಾರ ಅವ್ರು. ಬಟ್ ನಮ್ಮ ಸೈಡ್ ಎಲ್ಲ ಜಾಸ್ತಿ ತಮಿಳಿಯನ್ಸ್ ಅವರೆಲ್ಲ ಇರ್ತಾರಲ್ಲ. ಸೊ ಇಲ್ಲಿ ಅವ್ರಿಗೆ ಪಾಪ ಪದ್ಧತಿ ಗೊತ್ತಿರಂಗಿಲ್ಲ. ಅದ್ರ ಸಂಬಂಧ ಹುಡುಕಾಡೋದು ಕಷ್ಟ ಆಗ್ತದ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಮನ್ಯಾಗ ಮಾಡಿಬಿಟ್ಟಿರ್ತೀನಿ ಅವನ್ನೆಲ್ಲ. ಆಮೇಲೆ ರಾಹುಲ್ಗಂತೂ ತಂಬಿಟ್ಟು ಎಳ್ಚಿಗಳಿ ಅವೆಲ್ಲ ಉಂಡಿಗಳು ಭಾಳ ಇಷ್ಟ. ಸೊ ಈಗ 2 ಪಾರ್ಸಲ್ ಏನು ತೋರಿಸ್ತೀವಲ್ಲ, ಐ ಥಿಂಕ್ ಈ ವಿಡಿಯೋನಾಗ ಬರ್ತದೇನು ಮುಂದಿನ ವಿಡಿಯೋನಾಗ ಬರ್ತದೋ ಗೊತ್ತಿಲ್ಲ. ನಮ್ಮ ಮಮ್ಮಿ ಅವನಿಗೆ ಬೇಸನ್ ಉಂಡಿ ಏನೇನೇನೋ ಉಂಡಿಗಳು ಮಾಡಿ ಕೊಟ್ಟು ಕಳ್ಸ್ಯಾರ. ಅವನಿಗೆ ಭಾಳ ಇಷ್ಟ ಅಂತ. ಅವಾಗೆಲ್ಲ ನಮಗೆ ರಿಯಲೈಸೇಷನ್ ಇರ್ತಿರ್ಲಿಲ್ಲ ಇಷ್ಟೆಲ್ಲ ಮಾಡ್ತಾರಲ್ಲ ಅಂತ. ಈಗ ಅವ್ರು ಮಾಡಿ ಕಳ್ಸಿದ್ಮೇಲೆ ಅಪ್ಪ ಅಷ್ಟೆಲ್ಲ ಮಾಡಿ ಕಳ್ಸಿದ್ರಲ್ಲ ಉಂಡಿ ಅಂತ ಏನೋ ಅದು ಸೆನ್ಸ್ ಆಫ್ ಗ್ರೇಟ್ಫುಲ್ನೆಸ್, ಅದು ಗ್ರ್ಯಾಟಿಟ್ಯೂಡ್ ಅಂತಾರಲ್ಲ, ಅದು ಭಾಳ ಇರ್ತದೆ ಈ ಟೈಮ್ನಾಗ. ನಮ್ಮ ಮಮ್ಮಿನೂ ಒಂಥರ ಹಬ್ಬಕ್ಕೆ ಪಾಪ ಅವ್ರ ಮಮ್ಮಿಗೆ ನೆನ್ಸ್ಕೊತಿರ್ತಾರ. ಸೊ ಎಸ್ ರೆಡಿ ಆತಿ. ಈಗ ತುಪ್ಪದ ಆರತಿ ಪೂಜಾ ಚಾಲು ಮಾಡೋಣ ಅಂತ. ಸೊ ನೋಡ್ರಿ ಮಣ್ಣಿಂದ ತುಳಸಿ ಮಣ್ಣು ಅಥವಾ ಮೃತ್ತಿಕೆ ಯೂಸ್ ಮಾಡ್ಬೇಕು ಕೊಂತಿ ಮಾಡಲಿಕ್ಕೆ. ನಾನು ತುಳಸಿ ಮಣ್ಣು ಯೂಸ್ ಮಾಡ್ಲಿಕ್ಕತ್ತೀನಿ. ಮಾಡಿ ಒಂದು ಶಿವ ಒಂದು ಪಾರ್ವತಿ ಗತೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಹಿಂಗೆ ಮಾಡ್ಬೇಕು ಈಗ. ಸೊ ನಾನು ರಂಗೋಲಿ ಹಾಕ್ಕೊಂಡಿನಿ. ಆಮೇಲೆ ಮಣಿ ಇಡ್ತೀನಿ. ಸಾರಿ ಕರೆಂಟ್ ಹೋಯ್ತು ಪಾಪ. ನಾನು ಆ್ಯಕ್ಚುಲಿ ಅದೇ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಿದ್ದೆ, ಬಟ್ ಕರೆಂಟ್ ತೆಗೆದ್ರು. ಇವಾಗ ಜಾಸ್ತಿ ತೆಗಿಲಿಕ್ಕತ್ತಾರೆ ಯಾಕೋ ಕರೆಂಟು, ಮಳೆಗಾಲ ಅಲ್ಲ ಅದ್ರ ಸಂಬಂಧ. ಸೊ ಏನಪ್ಪ ಅಂತಂದ್ರೆ ಇಲ್ಲಿ ತಳಗೆ ರಂಗೋಲಿ ಹಾಕ್ಕೊಂಡಿನಿ. ಆಮೇಲೆ ಇಲ್ಲಿ ಬಟ್ಟೆ ಇಟ್ಟೀನಿ. ಕರೆಕ್ಟಾಗಿ ಅಷ್ಟು ಕ್ಲಾರಿಟಿ ಇರ್ಲಿಕ್ಕಿಲ್ಲ, ಬೇಕಂದ್ರೆ ರಾಹುಲ್ ಪಾಪ ಫ್ಲಾಶ್ ಲೈಟ್ ಚಾಲು ಮಾಡ್ಕೊಂಡು ಇದು ಮಾಡ್ಲಿಕ್ತಾನೆ. ಮತ್ತು ಇಲ್ಲಿ ಸೋಲಾರ್ ಲೈಟು ಅವು. ಎಸ್ ಸೊ ಇದನ್ನ ಈ ಥರ ಮಡ್ಚ್ಕೋಬೇಕು. ಬ್ಲೌಸನ್ನು ಈ ಥರ ಮಡ್ಚ್ಕೊಂಡು, ಮತ್ತು ನಮ್ಮದು ಮಿರರ್ ಇರ್ತದೆ. ಚಿಕ್ಕ ಮಿರರ್ ತೊಗೊಂಡಿನಿ ನಾನು. ಇದು ಆ ಮಿರರ್ ಇಟ್ಬೇಕು. ಮಿರರ್ ಇಟ್ಬಿಟ್ಟು 2 ಕಡೆನೂ ಬ್ಲೌಸ್ ಪೀಸ್ ಇಡಬೇಕು. ಬ್ಲೌಸ್ ಪೀಸ್ ಇಟ್ಟು ಯಾರ ಕಡೆ ಶಿವ ಪಾರ್ವತಿ ಫೋಟೋ ಇರ್ತದೆ ಶಿವ ಪಾರ್ವತಿ ಫೋಟೋ ಇನ್ನೂ ಇಡಬಹುದು. ನನ್ನ ಕಡೆನೂ ಶಿವ ಪಾರ್ವತಿ ಫೋಟೋ ಅದ. ಅದ್ರ ಸಂಬಂಧ ಇಲ್ಲಿ ಮೇಲೆ ಇಡ್ತೀನಿ ನಾನು. ಯಾಕಂದ್ರೆ ಕೆಳಗಡೆ ಗೌರಿ ಮತ್ತು ಇವು ಅದೇನು ದೀಪಸ್ತಂಭಕತೆ ಮಾಡಿರ್ತೀವಲ್ಲ ನಮ್ಮದು ಕೊಂತಿ, ಅವನು ಇಡಬೇಕು. ಇಲ್ಲಿ ಅಕ್ಕಿ ಇಡಬೇಕು. ಅಕ್ಕಿ ಇಟ್ಟು ನಮ್ದೇನು ಫಸ್ಟ್ ಇವತ್ತಿನ ದಿನ ಏನಿರ್ತದೆ ಗಣಪತಿ ಪೂಜಾ ಇಂಪಾರ್ಟೆಂಟ್ ಆಗ್ತದೆ. ಫಸ್ಟ್ ಗಣಪತಿ ಪೂಜಾ ಮುಗಿಸ್ಕೊಂಡು ಅದಾದಮೇಲೆ ನಾವೇನಿರ್ತದಲ್ಲ ಮಂಗಳಗೌರಿ ಪೂಜಾ ಸ್ಟಾರ್ಟ್ ಮಾಡ್ತೀವಂತ. ಸೊ ತೋರಿಸ್ತೀನಿ ನಿಮಗೆ. ಗೈಸ್ ಇಲ್ಲಿ ನೋಡ್ರಿ. ಸೊ ಬೆಳಿಗ್ಗೆ ಈಗ ಎಕ್ಸಾಕ್ಟ್ ಟೈಮಿಂಗ್ ಕರೆಕ್ಟ್ 5 ಗಂಟೆ ಆಗೈತಿ. ಸೊ ನನಗೆ ಈಗ ರೋಶ್ನಿ ಆರತಿಗೆ ರೆಡಿ ಮಾಡಕಂತ ಹೇಳಿ ಇದು ಕೊಬ್ಬರಿ ಹೆರ್ಕಲೆ ಮಾಡಕ್ ಕೊಟ್ಟಾಳ ಪೂಜೆಗೆ. ಆಮೇಲೆ ಇದು ಅರ್ಧ ಕೊಬ್ಬರಿ ಐತಿ. ಆಮೇಲೆ ಇದು ಫುಲ್ ಬೆಲ್ಲ, ಒಂದು ರೌಂಡ್ ಪೆಂಟೀಸ್ ಅನ್ನೋದು ಇಷ್ಟು ಬೆಲ್ಲ ಐತಿ. ಸೊ ಇದು ಪೂಜೆಗೆಲ್ಲ ನಾ ರೆಡಿ ಮಾಡಾಕತ್ತೀನಿ. ರೋಶ್ನಿ ಈಗ ರೆಡಿ ಆಗಕತ್ತಾಳ. ಸೊ ಇದು ಪ್ರತಿ ವರ್ಷನೂ ಮಾಡ್ತಾಳ ರೋಶ್ನಿ ಇದನ್ನ ಪೂಜೆ. ಲಾಸ್ಟ್ ಇಯರ್ನು ಮಾಡಿದ್ಲ. ಸೊ ಲಾಸ್ಟ್ ಇಯರ್ ಆ್ಯಕ್ಚುಲಿ ನಾವು ಐ ಥಿಂಕ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಬರೀ ಇನ್ಸ್ಟಾಗ್ರಾಮ್ ಅಷ್ಟೇ, ಆಮೇಲೆ ಫೇಸ್ಬುಕ್ ಅಷ್ಟೇ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಇಯರ್ ಏನೈತಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿವಿ ಅಂತ ಹೇಳಿ ಮಂದಿಗೆಲ್ಲ ತೋರ್ಸೋನು ಪೂಜೆದೊಳಗೆ ರೋಶ್ನಿ ಏನೇನು ಮಾಡ್ತಾಳೆ. ಸೊ
ಸೊ ಅದ್ರದ್ದು ಮಹತ್ವ ಏನು, ಆಮೇಲೆ ಅದ್ರದ್ದು ಏನು ಇನ್ಫಾರ್ಮೇಶನ್ ಪೂರ್ತಿ ಅಂದ್ರೆ ದಿವಸಿ ಅಮಾವಾಸ್ಯೆ ಅಂತ ಅಂತಾರಂತ, ಭೀಮನ ಅಮಾವಾಸ್ಯೆ ಅಂತನೂ ಕರೀತಾರಂತ. ಆಮೇಲೆ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ರೋಶ್ನಿನ ಹೇಳ್ತಾಳೆ ನಿಮಗೆ. ಸೊ ಈ ಪೂಜೆ ಅದು ಎಲ್ಲ ಅಂತ ಬಂದ ಮೇಲೆ ನನಗೆ ನೆನಪಾಗೋದಂದ್ರೆ ನಂದು ಚೈಲ್ಡ್ಹುಡ್ ಏನಪ್ಪ ಅಂತಂತಂದ್ರೆ, ನಮ್ಮ ಮನಿ ಒಳಗೆ ನಾ ಏನಾರ ಹಿಂಗೆ ಊರಿಗೆ ಹೋಗಿದ್ನಲ್ಲ, ಅಂದ್ರೆ ಎಜುಕೇಶನ್ ಎಲ್ಲ ಮಾಡ್ಬೇಕಾದ್ರೆ ಅಥವಾ ಆಮೇಲೆ ಜಾಬ್ ಮಾಡ್ಬೇಕಾದ್ರೆ ನಾ ಅಥವಾ ಎಲ್ಲ ಹೊರಗೆ ಇದ್ವಿ ಪೂರಾ. ಸೊ ಎವ್ರಿ ಟೈಮ್ ಹಿಂಗೆ ಊರಿಗೆ ಹೋದಾಗ ನಮ್ಮ ಮನ್ಯಾಗ ನಮ್ಮ ತಂಗಿ ಮತ್ತು ನಾನು ಎಟ್ ಎ ಟೈಮ್ ಹಿಂಗೆಲ್ಲ ಹಬ್ಬಕ್ಕೆಲ್ಲ ಊರಿಗೆ ಹೋಗಿದ್ವಿ. ಸೊ ನಮ್ಮ ಮನೆ ಒಳಗೆ ಪೂಜೆ, ಆಮೇಲೆ ದೇವ್ರ ಪೂಜೆ, ಆಮೇಲೆ ದೇವ್ರ ಗುಡಿಗೆಲ್ಲ ಹಿಂಗೆ ಹೋಗೋದು ಅವಾಗೆಲ್ಲ ನಂದು ಭಾಳ ಕಡಿಮೆ ಇತ್ತು. ಸ್ಕೂಲ್ ಡೇಸ್ದಾಗ, ಕಾಲೇಜ್ ಡೇಸ್ದಾಗ ಅವಾಗೆಲ್ಲ ಸಿಕ್ಕಾಪಟ್ಟಿ ಅಂದ್ರೆ ಎಲ್ಲರೂ ಹಿಂಗೆ ಮನ್ಯಾಗ ನಡಿ ದೇವ್ರಿಗೆ ಹೋಗೋಣ, ಎಲ್ಲರೂ ಹಿಂಗೆ ಟ್ರಿಪ್ ಹೋಗ್ಬೇಕಾರ ದೇವ್ರ ಗುಡಿ ಹೋಗೋಣ ನಡಿ ಅಂತಂದ್ರೆ ನಾವು ಒಟ್ಟ ಹೋಗ್ತಿರ್ಲಿಲ್ಲ. ಎದಕ್ಕಪ್ಪ ಅಂತಂದ್ರೆ ನನಗೆ ಹಿಂಗೆ ಟ್ರಿಪ್ ಒಳಗೆ ಸೀನರಿ ನೋಡೋದು, ಮೌಂಟೇನ್ಸ್, ಆಮೇಲೆ ಬೀಚ್ಗಳು, ಆಮೇಲೆ ರೆಸಾರ್ಟ್ಗಳು, ಇಂಥವೆಲ್ಲ ನನಗೆ ಹೋಗಕ್ಕೆ ಭಾಳ ಅಂದ್ರೆ ಭಾಳ ಕ್ರೇಜ. ಸೊ ಹಿಂಗಾಗಿ ನಾನು ದೇವ್ರ ಗುಡಿಗೆ ಅದೆಲ್ಲ ಹೋಗೋದು ಭಾಳ ಅವಾಯ್ಡ್ ಮಾಡ್ತಿದ್ದೆ. ಓಕೆ, ಸೊ ಅವಾಗ ನಮ್ಮ ಮಮ್ಮೀರ ನಂಗೆ ಹೇಳ್ತಿದ್ರು, ದೇವ್ರ ಪೂಜೆ ಎಲ್ಲ ಮಾಡ್ಬೇಕು, ಚಲೋ ಆಗ್ತೈತಿ, ಆಮೇಲೆ ಎಲ್ಲ ರೂಢ ಇಟ್ಕೋಬೇಕು, ಮುಂದೆಲ್ಲ ಹೆಂಗೆ ನೀ ಹಂಗೆ ಮದುವೆ ಆದ್ಮೇಲೆ ಹೆಂಗೆ ಅಂತಲ್ಲ ಅವಾಗ ಕ್ವಶನ್ ಮಾಡ್ತಿದ್ರೆ ನಾ ಏನಂತಿದ್ದೆ, ಮದುವೆ ಆದ್ಮೇಲೆ ನೋಡಕ್ ಬರ್ತಿತ್ತು ಅವಾಗ ನಾ ಅಂತಿದ್ದೆ. ಸೊ ಈಗ ನೋಡಾಕತ್ತೀರಿ ನೀವು. ಸೊ ಮಾಡಬೇಕಾಗ್ತೈತಿ, ಯಾಕಂತಂದ್ರೆ ಒಂದೊಂದು ಟೈಮ್ದಾಗ ಅದು ಏಜ್ ಇರ್ತೈತಿ, ಆ ಏಜ್ ತಕ್ಕಂಗೆ ನಾವು ಮಾತಾಡ್ತಿರ್ತೀವಿ. ಅವಾಗೆಲ್ಲ ಕಾಲೇಜ್ ಡೇಸ್ದಾಗ, ಸ್ಕೂಲ್ ಡೇಸ್ದಾಗ ಸ್ವಲ್ಪ ಏನೂ ಗೊತ್ತಿರಂಗಿಲ್ಲ, ನಾಲೆಜ್ ದೇವರ ಅದೇನ್ರಿ ಅದನ್ನ ಮಾಡ್ಬೇಕಂತ ಅವಾಗ ಇರಂಗಿಲ್ಲ, ಇಂಟೆನ್ಷನ್ ಇರಂಗಿಲ್ಲ. ಸೊ ಒಂದೊಂದೆಲ್ಲ ರಿಸಲ್ಟ್ ನೋಡಿದ್ರೆ, ಅಬ್ಸರ್ವ್ ಮಾಡಿ ಎಲ್ಲ ರಿಸಲ್ಟ್ ಎಲ್ಲ ನೋಡಿದ್ರೆ ನನಗೆಲ್ಲ ಸ್ವಲ್ಪ ಈಗೀಗ ಅಂದ್ರೆ ದೇವ್ರದ್ದೆಲ್ಲ, ಆಮೇಲೆ ದೇವ್ರದ್ದು ಗುಡಿಗೆಲ್ಲ ಹೋಗೋದು, ಟ್ರಿಪ್ ಎಲ್ಲ ಹೋಗೋದೆಲ್ಲ ಈಗ ರೋಶ್ನಿ ಜೊತೆ ಎಲ್ಲ ಭಾಳ ಮಾಡ್ತೀವಿ. ವರ್ಷಕ್ಕೆ ಒಂದು 3-4 ಸಲ ದೇವ್ರದ್ದು ಟ್ರಿಪ್ ಎಲ್ಲ ಹೋಗಿರ್ತೀವಿ. ಆಮೇಲೆ ಪೂಜೆನೂ ಒಂದು ಟೈಮ್ ನಾ ಮಾಡಿರ್ತೀನಿ, ಈವ್ನಿಂಗ್ ನಾ ಮಾಡಿರ್ತೀನಿ, ಮುಂಜಾನೆ ರೋಶ್ನಿ ಮಾಡಿರ್ತಾಳೆ ದೇವ್ರ ಪೂಜೆ ಮನೆ ಒಳಗೆ. ಆಮೇಲೆ ಈ ಕೊಬ್ಬರಿ ಹರ್ಕಲ ಮಾಡೋದೊಂದೊಂದು, ಈ ಕೊಬ್ಬರಿ ಹರ್ಕಲ ಏನ್ ಮಾಡತ್ತಿನಲ್ಲ, ಇದಂತೂ ನಮ್ಮ ಮಮ್ಮಿಗೆ ನನಗೆ ಭಾಳ ಜಗಳ ಆಗ್ತಿತ್ತು. ಯಾವ ಹಿಂಗೆ ದೇವ್ರ ಪೂಜೆ ಇದು ಬಂದಾಗ ನನಗೆ ಹಿಂಗೆ ಕೊಬ್ಬರಿ ಹರ್ಕಲ ಮಾಡೋದಂದ್ರೆ ಒಟ್ಟ ಭಾಳ ಲೈಕ್ ಆಗ್ತಿರ್ಲಿಲ್ಲ. ಸೊ ಮಮ್ಮಿ ಅಂತಿದ್ರು, ಇಂಥ ಒಂದು 4-5 ಕೊಡ್ತಿದ್ರು ನನಗೆ ಕೊಬ್ಬರಿ ಹರ್ಕಲ ಮಾಡಕ್ಕೆ. ನಾ ಅಂತಿದ್ದೆ, ನನಗೆ ಇಷ್ಟೆಲ್ಲ ಮಾಡೋಕ್ಕಾಗಂಗಿಲ್ಲ, 1-2 ಮಾಡಿ ನಾ ಕೊಡ್ತೀನಿ, ಆಮೇಲೆ ಪಪ್ಪಾಗೆ ಹೇಳಿ ಉಳಿದಿದ್ದು ಅಂತ ನಾ ಹೇಳ್ತಿದ್ದೆ. ಸೊ ನಮ್ಮ ಮಮ್ಮಿರ ಸೊ ಎವ್ರಿ ವರ್ಷ ಯಾವ್ರೆ ಒಂದಿಂತ 3-4 ದೊಡ್ಡ ಹಬ್ಬಗಳು ಬಂದಾಗ ಎಲ್ಲ ಕೆಲಸಗಳೆಲ್ಲ ನನಗೆ ಹಚ್ಚಿದ್ರ. ಆಮೇಲೆ ಇನ್ನೊಂದು ಹೇಳಿದ್ನಲ್ಲ, ನಾನು ಮತ್ತು ನಮ್ಮ ತಂಗಿ ಹಬ್ಬಕ್ಕೆ ಊರಿಗೆ ಹೋದಾಗ ಆಕಿ ಆರಾಮ್ ಲೇಟಾಗಿ ಹೇಳಾಕಿ, ಅವ 8:30-9ಕ್ಕೆ ಇರೋದೇನು ಆಕಿಗೆ. ಆಮೇಲೆ ನನಗಾದ್ರೆ ಏನ್ ಮಾಡ್ತಿದ್ರು, ಜಲ್ದಿ ಎಬ್ಬಿಸ್ತಿದ್ರು. ಬೆಳಿಗ್ಗೆ ಅರೌಂಡ್ 7 ಗಂಟೆಗೆ, ಆಮೇಲೆ ಒಂದೊಂದ್ಸಲ 6:30ಗೆ. ನಮ್ಮ ಪಪ್ಪಾರಂತೂ ಬೆಳಿಗ್ಗೆ ಜಲ್ದಿ ಎದ್ದು ಅಂಗಳ ಎಲ್ಲ ಕಸ ಬೆಳೆದು ನೀರು ಹೊಡ್ಯಾಕ್ ಹೋಗಿದ್ರ, ಗಿಡಕ್ಕೆಲ್ಲ ನೀರು ಹೊಡ್ಯಾಕೋದು. ಆಮೇಲೆ ನಮ್ಮ ಮಮ್ಮೀರ ಒಳಗಿಂದ ಮನಿ ಒಳಗಿಂದೆಲ್ಲ ಕಸ ಬೆಳ್ಯಾಕ್ ಸ್ಟಾರ್ಟ್ ಮಾಡ್ತಿದ್ರ. ಆಮೇಲೆ ಇನ್ನೊಂದು ನಮ್ಮ ಮನಿ ಒಳಗೆ ಅಂದ್ರೆ ಎಲ್ಲಾರ ಮನಿ ಒಳಗೆ ಹೇಳ್ತೀನಿ ಕೇಳ್ರಿ, ಬೆಳಿಗ್ಗೆ ಅಲಾರಾಮ್ ನಮ್ಮ ಕಡೆ ಮೊಬೈಲ್ದಾಗ ಇಡೋದೇನು ಜರೂರತ್ತಿಲ್ಲ. ಸೀದಾ ಬಂದು ಏನ್ ಮಾಡ್ತಾರ ಗೊತ್ತೇನ, ನೀವು ಯಾವ ಬೆಡ್ರೂಮ್ದಾಗ ಮಕ್ಕೊಂಡಿರ್ತಿರಲ್ಲ, ಪೇರೆಂಟ್ಸ್ ಬಂದು ಆ ಬೆಡ್ರೂಮ್ದಾಗಿಂದ ಫ್ಯಾನ್ ಆಫ್ ಮಾಡಿಬಿಡ್ತಾರ. ಫ್ಯಾನ್ ಆಫ್ ಮಾಡಿದ್ರೆ ನಿಮಗೆ ನಿದ್ದಿ ಆರಾಮ್ ನೀವು ಹೇಳ್ತಿರಂತ ಅವ್ರಿಗೆ ಗೊತ್ತಿರ್ತೈತಿ. ಸೊ ಅದೇನು ಗೊತ್ತಿಲ್ಲ, ಅವ್ರದ್ದು ಒಂದು ಹ್ಯಾಬಿಟ್ ಬಿದ್ದಿರ್ತೈತಿ. ಯಾರ ಒಟ್ಟು ಮನೆಗೆ ಬಂದ್ರು ಆ ಕರೆಕ್ಟ್ ಇವ್ರು ಎದ್ದ ಮೇಲೆ, ಪೇರೆಂಟ್ಸ್ ಎಲ್ಲ ಮನ್ಯಾಗಿನವ್ರೆಲ್ಲ ಎದ್ದ ಮೇಲೆ ಹೋಗಿ ಎಲ್ಲ ಬೆಡ್ರೂಮ್ದಾಗಿಂದ ಫ್ಯಾನ್ ಆಫ್ ಮಾಡೋದು, ಹಾಲ್ ಒಳಗಿಂದೆಲ್ಲ ಫ್ಯಾನ್ ಆಫ್ ಮಾಡೋದು. ಅದು ಎದಕ್ಕೆ ರೋಡಾಗಿ ಬೀಳ್ಸ್ಕೊಂಡ್ರೆ ನನಗಂತೂ ಗೊತ್ತಿಲ್ಲ ಇಲ್ಲಿ ಮಠ. ನನಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬರ್ತದ ಹಂಗೆ ಮಾಡಿದ್ರೆ, ಯಾರು ಬಂದು ಫ್ಯಾನ್ ಆಫ್ ಮಾಡಿದ್ರ. ಆಮೇಲೆ ಮಲ್ಕೊಂಡಾಗ ಇನ್ನೂ ನಿದ್ದಿಗಣ್ಣಾಗಿದ್ದಾಗ ಯಾರೇ ಬಂದು ನಿದ್ದೆ ನಡಬರ್ಕ್ ಹಿಂಗೆ ಎಬ್ಸಿದ್ರೆ ಭಾಳ ಸಿಟ್ಟು ಬರ್ತಿತ್ತು. ಸೊ ಇದ ಮಾಡ್ತಿದ್ರು ನಮ್ಗೆ. ಊರಿಗೆ ಹೋದಾಗ ಜಲ್ದಿ ಹೇಳ್ತಾನೆ ತಡಿ ಅಂತಂದು ಫ್ಯಾನ್ ಆಫ್ ಮಾಡಿಬಿಡೋದು ಬಂದು ರೂಮ್ ಒಳಗಿಂದ. ಸೊ ಅವನ್ನ ಎದ್ದು ಬಿಡ್ತಿದ್ದೆ. ಅದ ರೀಸನ್ ಇಟ್ಕೊಂಡು ಎದ್ದಿ ಹಂಗಾರು ಪಟ್ಟಣ ಜಳಕ ಮಾಡು, ದೇವ್ರ ಪೂಜೆ ಮಾಡು ಅಂತ ಅಂದ್ಬಿಡ್ತಿದ್ರು. ಸೊ ಆಮೇಲೆ ನಾ ಹೆಂಗಂದ್ರೆ ಒಂದು ಕೆಲಸ 10 ಸಲ ಹೇಳ್ಸ್ಕೊಂತಿದ್ದೆ ನಾ. ಅಂದ್ರೆ ದೇವ್ರ ಪೂಜೆ ಮಾಡ, ದೇವ್ರ ಪೂಜೆ ಮಾಡ, ದೇವ್ರ ಪೂಜೆ ಮಾಡ ಅಂತ ಹೇಳಿ ನನಗೆ 10 ಸಲ ಹೇಳ್ಬೇಕು ಪೇರೆಂಟ್ಸ್. ಸೊ ಅಂದಾಗ ನಾ ಎಲ್ಲ ಕೆಲಸಗಳು ಮಾಡ್ತಿದ್ದೆ, ಕೆಟ್ಟ ಹೇಳ್ಸ್ಕೊಂತಿದ್ದೆ ಭಾಳ. ಕೆಲಸ ಮಾಡ್ಬೇಕಾರೆ ಏನಾರೇ ಒಂದು ಕೆಲಸ ಅಂದ್ರೆ ಒಂದು ಭಾಳ ಹೇಳ್ಸ್ಕೊತಿದ್ದೆ. ಅದ್ರಾಗಿ ಗಿರ್ನಿ ಕೆಲಸ, ಆಮೇಲೆ ಬ್ಯಾಂಕಿನ ಕೆಲಸಗಳು ಅಂತೂ ನನಗೆ ಒಟ್ಟು ಆಗ್ತಿರ್ಲಿಲ್ಲ.
ಸೊ ಹಿಂಗಾಗಿ ಇವತ್ತಿಂದ ಅದ ಈ ಪೂಜೆ ಮಾಡ್ಬೇಕಾರೆ ಎಲ್ಲ ನೆನಪು ಬಂದು. ಆಮೇಲೆ ರಶ್ಮಿ ಆ್ಯಕ್ಚುಲಿ ಪೂಜೆ ಮಾಡೋದು ಅವಾಗೆಲ್ಲ ಕಾಲೇಜ್ ಡೇಸಾಗ ಎಲ್ಲ ಭಾಳ ಕಡಿಮೆ, ನಾನು ಜಾಸ್ತಿ ಮಾಡ್ತಿದ್ದೆ. ಯಾಕಂದ್ರೆ ನಾ ಅವಾಗೆಲ್ಲ ನಮ್ಮ ಮಮ್ಮೀರು ರೂಢ ಮಾಡಿಸ್ತಿದ್ರು ನನಗೆ, ನಾ ಎಲ್ಲ ಇವೆಲ್ಲ ನಂಬೋದಿಲ್ಲ. ಆಮೇಲೆ ನೀವು ಏನೋ ಮುಂದೆ ಹಿಂಗೆ ಮಾಡಿದ್ರೆ ಮುಂದೆ ಹೆಂಗೆ ಬಿಟ್ಕೊಂತ ಹೋಗ ನೀವು ಅಂಥೇಳಿ ಎಲ್ಲ ಅವಾಗನೆಲ್ಲ ಸ್ವಲ್ಪ ಎಲ್ಲ ರೂಢ ಇಟ್ಕೊಂಬಂದ್ರೆ. ಸೊ ನೋಡ್ರಿ, ಅವಾಗಿಂದ ಹರ್ಕಲ ಮಾಡಾಕತ್ತೀನಿ, ಇನ್ನು ಅರ್ಧನೂ ಮುಗುದಿಲ್ಲ. ಈ ಕೊಬ್ಬರಿ ಹರ್ಕಲ ಮಾಡೋದು ಅದೇ ಪಾಟ್. ಈಗೆಲ್ಲ ರೆಡಿಮೇಡ್ ಸಿಗ್ತಾವ ನಿಮಗೆ ಬೆಂಗಳೂರಾಗ. ಪೌಡರ್ ಅಂತೂ ರೆಡಿಮೇಡ್ ಸಿಗ್ತೈತಿ, ಕೊಬ್ಬರಿ ಪೌಡರ್. ನಾ ರೋಶ್ನಿಗೆ ಅಂದೆ ರೆಡಿಮೇಡ್ ಪೌಡರ್ ತರ್ಸುನು ಬ್ಲಿಂಕಿಟ್ ಒಳಗೆ ಅಥವಾ ಯಾವ್ದಾರ ಜಪ್ಟೋ ಒಳಗೆ ಸಿಗ್ತಾವ ಅಂತಂದೆ. ಅದೆಲ್ಲ ಕರೆಕ್ಟ್ ಇರಂಗಿಲ್ಲ, ಹರ್ಕಲ ಮಾಡ್ಯಾಕ ಹೋಗಿ ಅದ ಚಲೋ ಇರ್ತೈತಿ ಅಂತ ಅಂದ್ಲೆ. ಅದಕ್ಕೆ ಬೆಳಿಗ್ಗೆ ಇವೆಲ್ಲ ಮಾಡಾಕತ್ತೀನಿ. ಸೊ ಆಕಿ ರೆಡಿ ಆಗಾಕತ್ತಾಳ ಪೂಜೆಗೆ. ಆಮೇಲೆ ಈ ಹುಡುಗರಿಗೆ ಅದ ಹೇಳಿದ್ನಲ್ಲ, ಈ ಪಾಪ ಎಲ್ಲರೇ ಮನೆಗೆ ಬಂದ್ರೆ ಮನ್ಯಾಗಿನವ್ರು ಕಾಲೇಜ್ ಡೇಸ್ದಾಗ ಅದೆಲ್ಲ ಪೂಜೆ ಮಾಡೋದು ಇವೆಲ್ಲ ಭಾಳ ಹಾಸ್ತಿದ್ರು. ಆಮೇಲೆ ಈ ದೀಪಾವಳಿ ಆಮೇಲೆ ದಸರಾ ಹಬ್ಬಗಳೆಲ್ಲ ಬಂದಾಗ ಸೊ ಅವಾಗೂ ನೋಡ್ರಿ, ನೀವು ಅಬ್ಸರ್ವ್ ಮಾಡಿರ್ತೀರಿ, ಗಂಡು ಮಕ್ಕಳಿಗೆಲ್ಲ ಹಿಂಗೆ ಗಾಡಿ ಪೂಜೆ ಮಾಡೋದು, ಬೈಕ್ ಪೂಜೆ ಮಾಡೋದು ಇವೆಲ್ಲ ಗಂಡು ಮಕ್ಕಳಿಗೆ ಜಾಸ್ತಿ. ಹೆಣ್ಮಕ್ಳೆಲ್ಲ ಬರೀ ರಂಗೋಲಿ ಹಾಕೋದು, ಆಮೇಲೆ ದೇವ್ರ ಪೂಜೆ ಮಾಡೋದು. ಅವಾಗೆಲ್ಲ ಹಬ್ಬದಾಗೆಲ್ಲ ಏನು ಮಾಡ್ತಾರೆ, ಹೆಣ್ಮಕ್ಳು ಪೂಜೆ ಮಾಡ್ತಾರೆ. ಆಮೇಲೆ ಪೂಜೆ ಮಾಡ್ಬೇಕಾದ್ರೆ ನೋಡ್ರಿ ಇನ್ನೊಂದು ಏನಂದ್ರೆ ಇಂಪಾರ್ಟೆಂಟ್, ಪೂಜೆ ಮಾಡ್ಬೇಕಾದ್ರೆ ನಮ್ಮ ಮಮ್ಮೀರ ಹಿಂದೆ ಬಂದು ನಿಂದಿರ್ತಿದ್ರು. ಇವ ಎಲ್ಲ ದೇವ್ರ ಫೋಟೋಗೆಲ್ಲ ಕುಂಕುಮ ಹಚ್ಚಾಕತ್ತಾನಿಲ್ಲೋ, ಎಲ್ಲ ದೇವ್ರ ಫೋಟೋಗೆಲ್ಲ ಅರಿಶಿನ ಹಚ್ಚಾಕತ್ತಾನಿಲ್ಲೋ ಇಂಥವೆಲ್ಲ ಬಂದು ತುಡುಗ್ಲೆ ಹಿಂದೆ ಬಂದು ಹಿಂಗೆ ನಿಂತು ನೋಡ್ತಿದ್ರು ನನಗೆ. ನಾ ಅಂತಿದ್ದೆ, ನೀ ಹಿಂಗೆ ಬಂದು ನಿಂತು ನೋಡಿದ್ರೆ ನಾ ಪೂಜೆ ಎಲ್ಲ ಮಾಡಂಗಿಲ್ಲ ನೋಡು ಅಂತ ಅಂತಿದ್ದೆ ನಮ್ಮ ಮಮ್ಮೀರಿಗೆ. ಫೈನಲಿ ಫುಲ್ ಕೊಬ್ಬರಿ ಹೆರಕ್ಲ ಎಲ್ಲ ಮಾಡಿಟ್ಟೇನಿ ಒಂದು ಪ್ಲೇಟ್ ಒಳಗೆ. ಆಮೇಲೆ ಇನ್ನೊಂದು ಪ್ಲೇಟ್ ಒಳಗೆ ಬೆಲ್ಲ ಎಲ್ಲ ಹೆರಕ್ಲ ಮಾಡಿಟ್ಟೇನಂತೆ. ಸೊ ಇದೇನೋ ದೇವ್ರ ಪೂಜೆಗೆ, ಆರ್ತಿಗೆ, ಆಮೇಲೆ ಮತ್ತೆ ಪಾಯಸ ಮಾಡಕ್ಕಂತೇಳಿ ರೋಶ್ನಿ ಇದನ್ನ ಯೂಸ್ ಮಾಡ್ತಾಳೆ. ಈಗ ರೋಶ್ನಿ ಪೂಜೆದ ನೈವೇದ್ಯಕ್ಕೆ ಏನ ರೆಡಿ ಮಾಡ್ಕೊಂತಾಳ. ಅಂತ ಏನ್ ರೆಡಿ ಮಾಡ್ಕೊಂಡಿ? ಹೆಸರು ಬಾಳಿ ಪಾಯಸ. ಹೆಸರು ಬೇಳಿ ಈಗ ಕುದ್ದು ರೆಡಿ ಆಗ್ಯದ. ಓಕೆ, ಈಗ ಇಲ್ಲಿ ಮಾಡೋದು. ಸೊ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ತುಪ್ಪದಾಗ ಹುರ್ಕೊಂಡಾಳು. ಸೊ ಇದು ಹೆಸರು ಬೇಳಿ ಪಾಯಸ ರೆಡಿ ಮಾಡಾಕತ್ತಾಳು ದೇವ್ರದ್ದು ನೈವೇದ್ಯಕ್ಕೆ. ಇಲ್ಲಿ ನೋಡ್ರಿ, ಅದ ಬೆಲ್ಲ ಹೆರಕ್ಲ ಮಾಡಿದ್ನಲ್ಲ, ಸೊ ಅದ ಈಗ ಹೆಸರು ಬೇಳೆ ಪಾಯಸಾಗ ರೋಶ್ನಿ ಈಗ ಜಸ್ಟ್ ಹಾಕಿದ್ಲು. ಸೊ ಟೇಸ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಬೆಲ್ಲ ಹಾಕೋಬಹುದು. ಸೊ ಸಕ್ರಿ ನಾವೆಲ್ಲ ಯೂಸ್ ಮಾಡಂಗಿಲ್ಲ, ಅದ್ರ ಸಲುವಾಗಿ ದೇವ್ರದ್ದು ಎಲ್ಲ ಪೂಜೆ ಮಾಡ್ಬೇಕಾದ್ರೆ ಬೆಲ್ಲನ ಜಾಸ್ತಿ ಯೂಸ್ ಮಾಡ್ತಾರೆ ಎಲ್ಲರೂ. ಸೊ ಅದ್ರ ಸಲುವಾಗಿ ಬೆಲ್ಲ ಹಾಕಿ ಹೆಸರು ಬೇಳೆ ಪಾಯಸ ಇನ್ನೇನು ಆಲ್ಮೋಸ್ಟ್ ರೆಡಿ. ಸಾರಿ, ಕರೆಂಟ್ ಹೋಯ್ತು ಪಾಪ. ನಾನು ಆ್ಯಕ್ಚುಲಿ ಅದೇ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೆ, ಬಟ್ ಕರೆಂಟ್ ತೆಗೆದ್ರು. ಇವಾಗ ಜಾಸ್ತಿ ತೆಗಿಲಿಕ್ಕತ್ತಾರೆ, ಯಾಕೋ ಕರೆಂಟ್ ಮಳೆಗಾಲ ಅಲ್ಲ ಅದ್ರ ಸಂಬಂಧ. ಸೊ ಏನಪ್ಪ ಅಂತಂದ್ರೆ, ಇಲ್ಲಿ ತಳಗೆ ರಂಗೋಲಿ ಹಾಕೊಂಡಿನಿ, ಆಮೇಲೆ ಇಲ್ಲಿ ಬಟ್ಟೆ ಇಟ್ಟೀನಿ. ಕರೆಕ್ಟಾಗಿ ಅಷ್ಟು ಕ್ಲಾರಿಟಿ ಇರ್ಲಿಕ್ಕಿಲ್ಲ, ಬೇಕಂದ್ರೆ ರಾಹುಲ್ ಪಾಪ ಫ್ಲ್ಯಾಶ್ ಲೈಟ್ ಚಾಲು ಮಾಡ್ಕೊಂಡು ಇದು ಮಾಡ್ಲಿತ್ತಾನ. ಮತ್ತು ಇಲ್ಲಿ ಸೋಲಾರ್ ಲೈಟು ಅವು. ಎಸ್, ಸೊ ಇದನ್ನ ಈ ಥರ ಮಡ್ಚ್ಕೋಬೇಕು. ಬ್ಲೌಸನ್ನು ಈ ಥರ ಮಡ್ಚ್ಕೊಂಡು, ಮತ್ತು ನಮ್ಮದು ಮಿರರ್ ಇರ್ತದೆ, ಚಿಕ್ಕ ಮಿರರ್ ತೊಗೊಂಡಿನಿ ನಾನು. ಇದು ಮಿರರ್ ಇಟ್ಬೇಕು. ಮಿರರ್ ಇಟ್ಬಿಟ್ಟು ಎರಡು ಕಡೆನೂ ಬ್ಲೌಸ್ ಪೀಸ್ ಇಡಬೇಕು. ಬ್ಲೌಸ್ ಪೀಸ್ ಇಟ್ಟು ಯಾರ ಕಡೆ ಶಿವ ಪಾರ್ವತಿ ಫೋಟೋ ಇರ್ತದೆ, ಶಿವ ಪಾರ್ವತಿ ಫೋಟೋ ಇಡಬಹುದು. ನನ್ನ ಕಡೆನೂ ಶಿವ ಪಾರ್ವತಿ ಫೋಟೋ ಅದ, ಅದ್ರ ಸಂಬಂಧ ಇಲ್ಲಿ ಮೇಲೆ ಇಡ್ತೀನಿ ನಾನು. ಯಾಕಂದ್ರೆ ಕೆಳಗಡೆ ಗೌರಿ ಮತ್ತು ಇವು ಅದೇನು ದೀಪಸ್ತಂಭಗತೆ ಮಾಡಿರ್ತೀವಲ್ಲ ನಮ್ದು ಕೊಂತಿ, ಅವನ್ನೂ ಇಡಬೇಕು. ಇಲ್ಲಿ ಅಕ್ಕಿ ಇಡಬೇಕು. ಅಕ್ಕಿ ಇಟ್ಟು ನಮ್ದೇನು ಫಸ್ಟ್ ಇವತ್ತಿನ ದಿನ ಏನಿರ್ತದೆ, ಗಣಪತಿ ಪೂಜಾ ಇಂಪಾರ್ಟೆಂಟ್ ಆಗ್ತದೆ. ಫಸ್ಟ್ ಗಣಪತಿ ಪೂಜಾ ಮುಗಿಸ್ಕೊಂಡು ಅದಾದಮೇಲೆ ನಾವೇನಿರ್ತದಲ್ಲ ಮಂಗಳಗೌರಿ ಪೂಜಾ ಸ್ಟಾರ್ಟ್ ಮಾಡ್ತೀವಂತ. ಸೊ ತೋರಿಸ್ತೀನಿ ನಿಮಗೆ. ಎಲ್ಲ ಆಯಿತು, ಆರತಿ ಒಂದು ಮಾಡೋದದ. ನೋಡ್ರಿ ನೀವು ಇಲ್ಲಿ ಮಂಗಳಗೌರಿ ಇಟ್ಟೀನಿ ನಾನು. ಆಮೇಲೆ ಇಲ್ಲಿ ನಾ ಏನು ಕೊಂತಿ ಮಾಡಿದ್ನಲ್ಲ, ಕೊಂತಿ ಇಟ್ಟೀನಿ. ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಮೇನ್ ನಾವು ಕಡ್ಲಿ ನೆನೆ ಹಾಕ್ಬೇಕು. ಕಡ್ಲಿ ನೆನೆ ಹಾಕಿ ಗೌರಿಗೆ ಉಡಿ ತುಂಬಬೇಕು. ಇದು ಮರಿಲಾರ್ದೆ ಮಾಡ್ಬೇಕು, ಹಿಂದಿನ ದಿನ ರಾತ್ರಿ ನೆನೆ ಹಾಕಿಡ್ಬೇಕು. ಇವತ್ತಿನ ದಿನ ಎಷ್ಟು ನಾವು ದೀಪಸ್ತಂಭಗಳು ಹಚ್ತೀವಿ ಅಷ್ಟು ಶ್ರೇಷ್ಠ ಇದ್ದಂಗೆ. ಸೊ ಅದಕ್ಕೆ ನಾನು ಇಲ್ಲಿ ಸಮಯ ಹಚ್ಚೀನಿ ಮತ್ತು ಇಲ್ಲಿ ದೀಪಗಳು ಹಚ್ಚೀನಿ. ಆಮೇಲೆ ಇಲ್ಲಿ ನಾ ಪಾಯಸ ನೈವೇದ್ಯ ತೋರಿಸೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಫಸ್ಟ್ ಅಲ್ಲಿ ನೋಡ್ತಿರ್ಬೋದು ಹಿಂದೆ ನಾನು ಗಣಪತಿ ಮೂರ್ತಿ ಇಟ್ಟೀನಿ.
ಗಣಪತಿ ಪೂಜೆ ಮಾಡಿನೇ ಆಮೇಲೆ ಗೌರಿ ಸ್ಥಾಪನೆ ಮಾಡಿ ಆಮೇಲೆ ಗೌರಿಗೆ ಷೋಡಶೋಪಚಾರಗಳಿಂದ ಪೂಜೆ ಮಾಡಿಸ್ಬೇಕು. ಆಮೇಲೆ ಇನ್ನೊಂದು ಅಕ್ಕಿ ಇಟ್ಟಿನಿ, ಆಮೇಲೆ ಅಡಿಕೆ 9, ಅರಿಶಿಣ ಬೇರು 9, ಎಲೆ 9 ಮತ್ತು ಕಾಯಿ ಜೊತೆ ಇದೇನು ಗಿಡಗ ಇರ್ತದಲ್ಲ ಅದ್ರ ಜೊತೆ ನಾನು ಉಡಿ ತುಂಬಿನಿ. ಆಮೇಲೆ ಗಣಪತಿಗೆ ಫಸ್ಟ್ ಪೂಜೆ ಮಾಡ್ತಿರ್ತೀವಲ್ಲ ಅಲ್ಲಿ ಕರಿಕೆ ಏರ್ಸಿನಿ. ಆಮೇಲೆ ಹಿಂದೆ ಮಿರರ್ ಇಟ್ಟಿರ್ತೀವಿ ನಾವು. ಎಲ್ಲಾರ್ದು ಪದ್ಧತಿ ಒಂದೊಂದು ಥರ ಆಗ್ತದೆ. ನಮ್ಮದು ಪದ್ಧತಿ ಹಿರಿಯರು ಮೊದಲನೇ ತೊಟ್ಟು ಏನು ಮಾಡ್ಕೊಂಬಂದಾರ ನಾವು ಹಿಂಗೆ ಮಾಡ್ಕೊಂಡು ಬಂದೀವಿ. ಸೊ ಕೆಲವೊಂದು ಜನ 5 ಎಲೆ ಅಡಿಕೆ ಹಾಗೆಲ್ಲ ತುಂಬ್ತಾರೆ, ಕೆಲವು ಜನ 9 ತುಂಬ್ತಾರೆ. ಸೊ ಭಾಳ ಚೆನ್ನಾಗಿ ಕಮೆಂಟ್ ಹಾಕ್ತಿರ್ತಾರೆ ಹಂಗಲ್ಲ ಹಿಂಗಲ್ಲ ಅಂತ. ಸೊ ನಮ್ಮದು ಪದ್ಧತಿ ಏನಿರ್ತದೆ ಮೊದಲಿನ ತೊಟ್ಟು ನಮ್ಮ ಅಜ್ಜಿ ಮಾಡ್ಕೊಂಬಂದಿದ್ದು, ನಮ್ಮ ಮಮ್ಮಿ ಮಾಡ್ಕೊಂಬಂದಿದ್ದು, ಅದ್ರ ಪ್ರಕಾರ ನಾವು ಮಾಡ್ತಿರ್ತೀವಿ. ಸೊ ಅದಾದಮೇಲೆ ಇವತ್ತೆಲ್ಲ ಮಾಡಿದ್ಮೇಲೆ ಈಗ ಆಚಮನ ಬಿಡಬೇಕು. ಆಚಮನಕ್ಕೆ ನಿಮ್ಗೆ ಫಸ್ಟ್ ಕಳಶ ಕೂಡಿಸಿ ಅದ್ರೊಳಗಡೆ ನೀರು ತೊಗೊಂಡು ಇದು ಮಾಡಬೇಕು. ಗಂಗೆಚ ಯಮುನೇಚ ಗೋದಾವರಿ ಸರಸ್ವ ಅದ್ರದ್ದು ಮಂತ್ರ ಹೇಳಿ ಆಮೇಲೆ ಇಲ್ಲಿ ಆಚಮನ ಬಿಡಬೇಕು. ನೀವು ಏನು ನಿಮಗೆ ಸಪೋಸ್ ಗೊತ್ತಾಗ್ಲಿಲ್ಲ ಅಂದರೂ ಯೂಟ್ಯೂಬ್ ಒಳಗೆ ಮಂತ್ರ ಇರ್ತದೆ, ಅದನ್ನ ಹೇಳ್ಕೊತಾನೆ ನೀವು ದಿವಸಿ ಗೌರಿ ಸ್ಟೋರಿ ಕೇಳ್ಕೊತ ನೀವು ಇಲ್ಲಿ ಆಚಮನ ಬಿಟ್ಟು ಸಂಕಲ್ಪ ಮಾಡ್ಕೋರಿ. ಆಮೇಲೆ ಎಲ್ಲ ಮುಗಿದ್ಮೇಲೆ ಇಲ್ಲಿ ನಾವೇನು ದೇವ್ರಿಗೆ ಅದೇನು ಇನ್ನೊಂದು ನಾನು ದಾರ ಮಾಡಿದ್ನಲ್ಲ ಇಲ್ಲಿ ಗೌರಿಗೆ ಏರ್ಸಿರ್ತೀನಿ. ಅದಾದಮೇಲೆ ಇನ್ನೊಂದು ನಾನೇನು ದಾರ ಮಾಡ್ಕೊಂಡಿನಿ ಅದನ್ನ ಇದು ಆರತಿ ಬೆಳಗಿದ್ಮೇಲೆ ಅತ್ತಿ ಆದವರು ಅಥವಾ ಹಿರಿಯರು ಯಾರು ಮುತ್ತೈದೆಯರಾಗಿರ್ತಾರೆ ಅವ್ರ ಕಡೆ ಕಟ್ಟಿಸ್ಕೋಬೇಕು. ಸಪೋಸ್ ಯಾರೂ ಇರಲಿಲ್ಲ ನಿಮ್ಮ ಜೊತೆ ಅಂತಂದ್ರೆ ಗಂಡನ ಜೊತೆ ಕಟ್ಟಿಸ್ಕೋಬೇಕು. ಸೊ ನಾನು ಈಗ ಜಸ್ಟ್ ಲೈಟ್ ಬಂದು ನೋಡ್ರಿ, ಕರೆಕ್ಟ್ ಆರತಿ ಸ್ಟಾರ್ಟ್ ಮಾಡೋದ್ಲೇ ಯಾಕೋ ಭಾಳ ತೆಗಿಲಿಕತ್ತಾರೆ ಇವಾಗ ಆರತಿ. ಅದೇನು ನಾನು ಕೊಬ್ಬರಿ ಬೆಲ್ಲದೇನು ಆರತಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ನಾನು ಇವಾಗ ಆರತಿ ಹಚ್ಕೊಳಿಕತ್ತೀನಂತ. ಮಾಡೋರು ಇವತ್ತಿನ ದಿನ ಅಡುಗೆ ಮಾಡಿ ಕಲ್ಸಕ್ರಿಲೆ ನೈವೇದ್ಯ ತೋರಿಸಿ ಅಡುಗೆ ಮಾಡಿ ನೈವೇದ್ಯ ತೋರಿಸ್ತಾರೆ. ನಾನು ಅಷ್ಟು ಟೈಮ್ ಇರಂಗಿಲ್ಲಲ್ಲ, ನಾನು ಆಫೀಸ್ಗೆ ಹೋಗೋದಿರ್ತದೆ ಅಂಥೇಳಿ ಹೆಸರುಬೇಳೆ ಪಾಯಸ ಮಾಡಿದೆ. ಅದಾದಮೇಲೆ ಇದನ್ನು ಹೂರ್ಣದ್ಲೇನೂ ಕೆಲವು ಜನ ಮಾಡ್ತಾರೆ. 9 ಆರತಿ ಏನಿರ್ತದಲ್ಲ ಹೂರ್ಣ ಇಟ್ಟು ಅದ್ರ ಮೇಲೆ ತುಪ್ಪದ ಬಟ್ಟಿ ಇಟ್ಟಿರ್ತಾರೆ. ಆದ್ರೆ ನಮ್ಮ ಮನ್ಯಾಗ ಯಾವತ್ತಿಂದನೂ ಕೊಬ್ಬರಿ ಬೆಲ್ಲದ ಮಾಡ್ಕೊತ ಬಂದೀವಿ ನಾವು. ಸೊ ಅದಕ್ಕೆ ಲಾಸ್ಟ್ ಇಯರ್ ಮತ್ತು ನಾ ಏನು 3 ವರ್ಷ ಮಾಡಿದ್ನಲ್ಲ ಅವಾಗೂ ಕೊಬ್ಬರಿ ಬೆಲ್ಲದ್ಲೇನೆ ಮಾಡಿದ್ದೆ. ಸೊ ನಿಮ್ದು ಪದ್ಧತಿ ಮೇಲೆ ಬಿಟ್ಟಿದ್ದದು. ನಿಮ್ದು ಯಾರು ಅಮ್ಮಂದ್ರು ಅಜ್ಜಿ ಅವರೆಲ್ಲ ಹೆಂಗೆ ಮಾಡ್ಕೊತ ಬಂದಿರ್ತಾರಲ್ಲ ಅದನ್ನೇ ನೀವು ಫಾಲೋ ಮಾಡ್ಕೊತ ಬರ್ರಿ. ಆಮೇಲೆ ಇದನ್ನು 9 ವರ್ಷ ಮಾಡೋದಿರ್ತದೆ. ಮದುವೆ ಆದವ್ರು ಮೊದಲೇ ವರ್ಷದಿಂದ ನಮ್ದೇನು 9 ವರ್ಷ ಇರ್ತದಲ್ಲ ಅಲ್ಲಿ ತನೂ ಮಾಡ್ಕೊತ ಬರಬೇಕು. ಇದ್ರಿಂದ ಪತಿದು ಆಯಸ್ಸು ಹೆಚ್ಚಾಗಿ ಏನಂತಾರೆ ಅದಕ್ಕೆ ಪತಿಗೆ ಒಟ್ಟು ಚಲೋ ಆಗಲಿ ಅನ್ನೋ ಸಂಬಂಧ ಇದನ್ನು ಮಾಡ್ತಾರೆ. ಆಮೇಲೆ ಮದುವೆ ಆಗ್ಲಾರ್ದವ್ರು ಎದಕ್ಕೆ ಮಾಡ್ತಾರಂದ್ರೆ ಒಳ್ಳೆ ಗಂಡ ಸಿಗಲಿ, ಒಳ್ಳೆ ಸ್ವಭಾವದವ್ರು ಸಿಗಲಿ ಅಂತ ಅನ್ನೋ ಸಂಬಂಧ ಇದನ್ನು ಮಾಡ್ತಾರೆ. ಭಾಳಷ್ಟು ಜನ ಇವತ್ತಿನ ದಿನ ಗಂಡಂದು ಕಾಲು ತೊಳೆದು ಪಾದ ಪೂಜೆ ಮಾಡಿ ನಮಸ್ಕಾರ ಎಲ್ಲ ಮಾಡ್ತಾರೆ. ಸೊ ನೋಡ್ತಿರ್ಬೋದು ನೀವು ಎಲ್ಲ ನಾನು ಆರತಿ ಹಚ್ಕೊಂಡು ಇವಾಗ ಆರತಿ ಸಾಂಗ್ ಕೇಳ್ಕೊತ ಇದನ್ನು ನಾವು ಆರತಿ ಬೆಳಗ್ಬೇಕು. ನನಗೆ ಸಾಂಗ್ಸ್ ಬರಂಗಿಲ್ಲ ಆನೆಸ್ಟ್ಲಿ ಹೇಳ್ಬೇಕಂದ್ರೆ. ಸೊ ನಾನು ಅದಕ್ಕೆ ಇಲ್ಲೇನೆ ಹಚ್ಕೊಂಡು ಮಾಡಿರ್ತೀನಿ. ಕೃಷ್ಣ ಸೋದರಿಗೆ ಮುತ್ತು ಮಾಣಿಕ್ಯ ನವರತ್ನದಾರತಿ ಎತ್ತಿ ಮಾಡುವೆ ನಿನ್ನ ಈ ಕ್ಷಣನೇ. ಮುತ್ತು ಮಾಣಿಕ್ಯ ನವರತ್ನದಾರತಿ ಎತ್ತಿ ಮಾಡುವೆ ನಿನ್ನ ಈ ಕ್ಷಣನೇ. ಮುತ್ತೈದೆತನವಿತ್ತು ಮುದರಿ ಪಾಲಿಸು ಎಂದು ಬಾಡುವೆನು ನಿನ್ನ ಬೇಡುವೆನು. ಮುತ್ತೈದೆತನವಿತ್ತು ಮುದರಿ ಪಾಲಿಸು ಎಂದು ಬಾಡುವೆನು ನಿನ್ನ ಬೇಡುವೆನು. ಆರತಿ ಎತ್ತುವೆ ಪಾರ್ವತಿಗೆ ಮಾರಜನಕ ಕೃಷ್ಣ ಸೋದರಿಗೆ. ಗಿರಿರಾಜ ಕುವರೆಯೇ ಹರನರಸಿಯೇ ಶೌರ್ಯ. ನೋಡ್ತಿರ್ಬೋದು ಮತ್ತೆ ಕರೆಂಟ್ ಹೋಗ್ಯಾವ ಗೈಸ್. ಸೊ ಎಸ್ ಇವತ್ತಿನ ದಿನ ದಿವಸಿ ಗೌರಿ ಅಮಾಶಿದು ದಿವಸಿ ಗೌರಿ ಕೂಡ್ಸೋದು ಪೂಜಾ ಇಷ್ಟ ಆಗಿತ್ತು. ನನ್ಗೆ ಏನು ತಿಳಿತದ ನಂದು ಅದ್ರದ್ದು ತಕ್ಕಂಗೆ ಮಾಡಿ ನಾನು ಯಾರಿಗಾದ್ರೂ ಏನಾದರೂ ತಪ್ಪನ್ಸಿದ್ರೆ ಮತ್ತು ಬೈಬೇಡ್ರಪ್ಪ. ನಾನು ಇಷ್ಟು ಮಾಡ್ಕೊಂಡು ಹೊಂಟಿ ನಮ್ಮದಾಗ ರೇಟ್. ನಾನು ಆ್ಯಕ್ಚುಲಿ ಈಗ ನಾವು ಮತ್ತೆ ರೆಡಿ ಆಗ್ಬೇಕು ಆಫೀಸಕ್ಕೆ. ಸೊ ಎಸ್ ನೀವು ಇದರಿಂದ ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊಂಡಿರಿ ಅಂತ ಅನ್ಕೋತೀನಿ ಅಂತ. ಆಮೇಲೆ ನಾಗರ ಚೌತಿ ನಾಗರ ಪಂಚಮಿಗೂ ವಿಡಿಯೋ ಮಾಡಿ ಹಾಕ್ತೀವಂತ. ಯಾಕಂದ್ರೆ ಇಂಥ ವಿಡಿಯೋ ಮಾಡಿ ಹಾಕೋದ್ರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗ್ತದೆ. ಅದಕ್ಕೆ ಎಸ್. ಸೊ ಇಂಥ ವಿಡಿಯೋ ನಿಮ್ಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇಂಥವೇ ಮತ್ತು ಹಬ್ಬದೆಲ್ಲ ವಿಡಿಯೋಸ್ ಮಾಡ್ಕೋತ ಹಾಕ್ತೀವಂತ ಎಲ್ಲರಿಗೂ ಇನ್ಫಾರ್ಮೇಟಿವ್ ವಿಡಿಯೋಸ್.
ಆಮೇಲೆ ನಮ್ಮದು ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರಿ, ಅಲ್ಲಿನೂ ನಾನು ಇಂಥವೆಲ್ಲ ಹಬ್ಬದ್ದೆಲ್ಲ ರಿಲೇಟೆಡ್ ಹಾಕ್ತಿರ್ತೀನಿ ಪೋಸ್ಟ್ಸ್ ಎಲ್ಲ. ಆಮೇಲೆ ಬೆಲ್ ಐಕಾನ್ ಟ್ಯಾಪ್ ಮಾಡಿರಿ, ಸೊ ದ್ಯಾಟ್ ನಮ್ದು ಎವ್ರಿ ಡೇ 7 o'clock ಏನು ವಿಡಿಯೋ ಬರ್ತದೆ ಅದು ನಿಮಗೆ ನೋಟಿಫಿಕೇಶನ್ ಹೋಗಿ ನೀವು ಡೈಲಿ ಅದನ್ನ ನಮ್ದು ವ್ಲಾಗ್ಸನ್ನು ನೋಡ್ಬೋದು. ಅದು ಲೈಫ್ ಸ್ಟೈಲ್ ರಿಲೇಟೆಡ್ ಆಗ್ತದೆ ಮತ್ತು ಫೆಸ್ಟಿವಲ್ ರಿಲೇಟೆಡ್ ಎಲ್ಲ ರಿಲೇಟೆಡ್ ನಾವು ಕಂಟೆಂಟ್ ಮಾಡ್ತೀವಂತ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಸ್ಯಾಟರ್ಡೆ ಸಂಡೇ ಏನಿರ್ತದಲ್ಲ ಮಾರ್ನಿಂಗ್ 10 o'clock ಬರ್ತವೆ ನಮ್ಮ ವ್ಲಾಗ್ಸ್. ಸೊ ಎಸ್, ನಿಮ್ಮ ಸಪೋರ್ಟ್ ಇರಲಿ ನಮ್ದು ಹಿಂಗೆ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.